ಮಹಿಳೆಗಳಿಗೆ ಸರ್ಕಾರ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಸಾಲದ ಕಂತಿಗೆ 2,000 ಕಟ್ ಮಾಡೋ ಹಾಗಿಲ್ಲ ಅಂತ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಇನ್ ಕೇಸ್ ಸಾಲದ ಕಂತಿಗೆ ಗೃಹಲಕ್ಷ್ಮಿ ಹಣ ಕಡಿತ ಆಗಿದ್ರೆ ಏನ್ ಮಾಡಬೇಕು, ದೂರ ಎಲ್ಲಿ ಕೊಡಬೇಕು, ನಿಮ್ಮ ಹಣವನ್ನ ವಾಪಸ್ ಹೇಗ್ ತಗೊಳ್ಬೇಕು, ಇವೆಲ್ಲದರ ಬಗ್ಗೆ A to Z ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಎಲ್ಲರೂ ಕೂಡ ಸಾಮಾನ್ಯವಾಗಿ ಸಾಲ ಸೂಲ ಮಾಡಿರ್ತಾರೆ. ಆದ್ರೆ ಈ ಸಾಲದ ಒಂದು ಹಣ ಕಂತು ಕಟ್ಟಬೇಕಲ್ವಾ. ಸೊ ಗೃಹಲಕ್ಷ್ಮಿ ಹಣ ಬಂದ ತಕ್ಷಣ ತುಂಬಾ ಜನರ ಒಂದು ದೂರಿ ಏನಪ್ಪಾ ಅಂತಂದ್ರೆ ಆ ಹಣವನ್ನ ಬ್ಯಾಂಕ್ನವರು ಕಡಿತ ಮಾಡ್ತಿದ್ದಾರೆ ಅಂತ. ಸೊ ಕರ್ನಾಟಕ ಸರ್ಕಾರ ಇದಕ್ಕೆ ಫುಲ್ ಸ್ಟಾಪ್ ಅನ್ನ ಇಟ್ಟಿದೆ. ಸೊ ಹಾಗಾದ್ರೆ ಇನ್ ಕೇಸ್ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಕಡಿತ ಆಗಿತ್ತು ಅಂತಂದ್ರೆ ಈ ಒಂದು ಸಾಲದ ವಿಚಾರದಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಒಂದ್ ರೀತಿಯಲ್ಲಿ ಅನ್ನಪೂರ್ಣೇಶ್ವರಿ ಇದ್ದಂಗೆ ಅಲ್ವಾ. ಸೊ ರಾಜ್ಯದ ಸುಮಾರು 1 ಕೋಟಿಗೂ ಅಧಿಕ ಮಹಿಳೆಯರು ಇದರ ಒಂದು ಲಾಭವನ್ನ ಪಡೀತಾ ಇದ್ದಾರೆ. ಸೊ ಅದರ ವ್ಯಾಪ್ತಿ ಎಷ್ಟು ದೊಡ್ಡದು ಅನ್ನೋದು ನೀವೇ ಇಲ್ಲಿ ಯೋಚಿಸಬೇಕು ಸ್ನೇಹಿತರೆ. ಸೊ ನಮ್ಮ ಹಳ್ಳಿ ಅಥವಾ ಸಾಮಾನ್ಯ ವರ್ಗದ ಮನೆಗಳಲ್ಲಿ 2,000 ಅನ್ನೋದು ಕೇವಲ ಒಂದು ನೋಟ್ ಅಲ್ಲ. ಅದು ಆ ಮನೆಯ ಗೃಹಿಣಿಯ ಆತ್ಮಗೌರವ ಆಗಿರುತ್ತೆ. ಮಕ್ಕಳಿಗೆ ಬೇಕಾದಂತ ಹಣ್ಣು ಹಂಪಲು ತರೋದಕ್ಕೆ ಯೂಸ್ ಆಗುತ್ತೆ. ಮನೆಯ ಸಣ್ಣ ಪುಟ್ಟ ದಿನಸಿ ಸಾಮಾನುಗಳಿಗಾಗಿರ್ಬೋದು ಅಥವಾ ಅನಿವಾರ್ಯವಾಗಿ ಬೇಕಾಗುವಂತ ಔಷಧಿ ಮಾತ್ರೆಗಳಿಗೆ ಈ ಹಣ ದೊಡ್ಡ ಆಸರೆ ಆಗಿರುತ್ತೆ. ಸೊ ನಾನು ಇತ್ತೀಚೆಗೆ ಒಂದು ನ್ಯೂಸ್ ಕೂಡ ನೋಡಿದೆ. ಸೊ ಗೃಹಲಕ್ಷ್ಮಿ ಹಣದಲ್ಲಿ ಒಂದು ಬಿಸ್ನೆಸ್ ಅನ್ನ, ಐಸ್ ಕ್ರೀಮ್ ಬಿಸ್ನೆಸ್ ಅನ್ನ ಶುರು ಮಾಡಿರುವಂತ ಮಹಿಳೆಯ ವಿಚಾರ ಕೂಡ ನೋಡಿದೆ. ಸೊ ರಾಜ್ಯ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿಯ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಸಾಲದ ಮರುಪಾವತಿ ಹೆಸರಿನಲ್ಲಿ ಬಲವಂತವಾಗಿ ಫೋರ್ಸ್ಫುಲ್ಲಿ ಆಗಿ ಕಡಿತಗೊಳಿಸುತ್ತಿರುವಂತಹ ಪ್ರಕರಣ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೆ ಬ್ರೇಕ್ ಹಾಕಿದ್ದಾರೆ. ಸೊ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ನೀಡಲಾಗುವಂತ ಈ 2,000 ಹಣವನ್ನ ಯಾವುದೇ ಬ್ಯಾಂಕ್ ಅಥವಾ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ವಸೂಲಿ ಮಾಡೋ ಹಾಗಿಲ್ಲ ಅಂತ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ಯಾಕಪ್ಪ ಈ ವಿಷಯ ಚರ್ಚೆ ಆಗ್ತಾ ಇದೆ ಅಂತ ನೀವು ಕೇಳಿದ್ರೆ, ಅನೇಕ ಮಹಿಳೆಯರು ಮೊದಲು ಯಾವುದೋ ಮೈಕ್ರೋ ಫೈನಾನ್ಸ್ ಅಥವಾ ಸ್ತ್ರೀ ಶಕ್ತಿ ಸಂಘ ಅಂತ ಹೇಳ್ತೀವಲ್ವಾ, ಸೊ ಅಲ್ಲಿ ಸಾಲವನ್ನ ಮಾಡಿರ್ತಾರೆ. ಜೀವನ ಅಂದಮೇಲೆ ಸಾಲ ಶೂಲ ಇದ್ದೇ ಇರುತ್ತೆ. ಸೊ ಆದ್ರೆ ಬ್ಯಾಂಕ್ನವ್ರು ಏನ್ ಮಾಡ್ತಿದ್ದಾರೆ ಗೊತ್ತಾ? ಸೊ ಗೃಹಲಕ್ಷ್ಮಿ ಹಣ ಖಾತೆಗೆ ಜಮೆ ಆದ್ರೆ ಸಾಕು, ಅದನ್ನ ಹಳೇ ಸಾಲದ ಕಂತು ಅಥವಾ ಬಡ್ಡಿ ಅಂತ ತಾವೇ ಕಡಿತ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಇನ್ಫಾರ್ಮೇ ಮಾಡ್ತಾ ಇಲ್ಲ, ಕಟ್ ಮಾಡ್ತಾ ಇದ್ದಾರೆ. ಪಾಪ ಆ ತಾಯಿ ತನ್ನ ಮೊಬೈಲ್ಗೆ ಮೆಸೇಜ್ ಬಂದಾಗ ಖುಷಿಯಿಂದ ಬ್ಯಾಂಕ್ಗೆ ಹೋಗ್ತಾರೆ. ಅಲ್ಲಿ ಏನ್ ಮಾಡ್ತಾರೆ ಮ್ಯಾನೇಜರ್, ಅಮ್ಮ ನಿಮ್ ಸಾಲಕ್ಕೆ ಅಡ್ಜಸ್ಟ್ ಆಗಿದೆ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಕೈಯಲ್ಲಿದ್ದಂತ ಹಣ ಕಾಣೆಯಾದಾಗ ಆ ಹೆಣ್ಣು ಮಗಳ ಮುಖದಲ್ಲಿ ಮೂಡುವಂತಹ ನಿರಾಸೆ ಎಂತವ್ರನ್ನ ಕೂಡ ಕರಗಿಸುತ್ತಲ್ವಾ. ಸೊ ಈ ದೂರುಗಳು ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇದೆ. ಅಂದ್ರೆ 2,000 ಬರುತ್ತೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಿರ್ತಾರೆ. ಬಂದ ತಕ್ಷಣ ಹೀಗೋಯ್ತು ಅಂತ ಹೇಳಿದ್ರೆ, ಸೊ ಹಾಗಾಗಿ ಈಗ ಸಿದ್ದರಾಮಯ್ಯ ಅವರು ಬ್ಯಾಂಕ್ಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಇನ್ನೂ ಕೆಲವು ಕಡೆಗಳಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಬಡ ಮಹಿಳೆಯರಿಗೆ ಬೆದರಿಕೆಯನ್ನ ಹಾಕಿ ಹಣವನ್ನ ವಸೂಲಿ ಮಾಡ್ತಿದ್ದಾರೆ ಅನ್ನುವಂತ ಒಂದಷ್ಟು ಕಂಪ್ಲೇಂಟ್ಗಳು ಕೂಡ ರೈಸ್ ಆಗಿದೆ ಸ್ನೇಹಿತರೆ. ಹಾಗಾದ್ರೆ ಇದರ ಬಗ್ಗೆ ಫಸ್ಟ್ ಯಾರು ಮಾತಾಡಿದ್ರು ಮೇಡಮ್ ಅಂತ ನೀವು ಕೇಳಿದ್ರೆ, ಗ್ಯಾರಂಟಿ ಪ್ರಾಧಿಕಾರದ ಉಪಾಧ್ಯಕ್ಷರು ಹಾಗೆ ಶಾಸಕ ದಿನೇಶ್ ಗೂಳಿಗೌಡ ಅವರು ಇದರ ವಿಚಾರವನ್ನ ಮಾತನಾಡ್ತಾರೆ. ಅಂದ್ರೆ ಸಿಎಂ ಅವರು ಒಂದು ಪತ್ರವನ್ನ ಬರೀತಾರೆ ಸ್ನೇಹಿತರೆ, ಅವರ ಗಮನಕ್ಕೆ ತರ್ತಾರೆ. ಸೊ ಈ ಹಣ ಮಹಿಳೆಯರ ವೈಯಕ್ತಿಕ ಖರ್ಚು ಆಗಿರ್ಬೋದು, ಕುಟುಂಬದ ಭದ್ರತೆಗೆ ಯೂಸ್ ಆಗಬೇಕು. ಸೊ ಸಾಲಕ್ಕೆ ಕಡಿತ ಮಾಡೋದು ಈ ಒಂದು ಯೋಜನೆಯ ಉದ್ದೇಶಕ್ಕೆ ವಿರುದ್ಧ ಆಗಿದೆ ಅನ್ನೋದನ್ನ ಹೇಳ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಅವರು ಇತ್ತೀಚೆಗೆ ನಡೆದಂತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಒಂದು ಸ್ಪಷ್ಟ ಮಾತುಗಳನ್ನ ಹೇಳಿದ್ದಾರೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರ ಸಬಲೀಕರಣಕ್ಕಾಗಿ ನೀಡ್ತಿರೋದು. ಇದನ್ನ ಬ್ಯಾಂಕ್ಗಳಾಗ್ಲಿ ಅಥವಾ ಫೈನಾನ್ಸ್ ಸಂಸ್ಥೆಗಳಾಗ್ಲಿ ಸಾಲದ ಮರುಪಾವತಿ ಹೆಸರಿನಲ್ಲಿ ಕಡಿತಗೊಳಿಸೋ ಹಂಗಿಲ್ಲ, ಕಟ್ ಮಾಡೋ ಹಂಗಿಲ್ಲ. ಯಾವುದೇ ಕಾರಣಕ್ಕೂ ಫಲಾನುಭವಿಗಳ ಅನುಮತಿ ಇಲ್ಲದೆ ಹಣವನ್ನ ಕಡಿತ ಮಾಡೋ ಹಾಗಿಲ್ಲ. ಸೊ ಪ್ರತಿ ಜಿಲ್ಲೆಯ
ಅಧಿಕಾರಿಗಳು ಈ ಬಗ್ಗೆ ಒಂದು ನಿಗಾ ಇಡಬೇಕು, ಕಣ್ಣಿಡಬೇಕು. ಒಂದು ವೇಳೆ ಬ್ಯಾಂಕ್ಗಳು ಈ ನಿಯಮವನ್ನ ಫಾಲೋ ಮಾಡಿಲ್ಲ ಅಂತಂದ್ರೆ, ರೂಲ್ಸ್ ಬ್ರೇಕ್ ಮಾಡಿದ್ರು ಅಂತಂದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಜೊತೆಗೆ ಮಹಿಳೆಯರು ಕೂಡ ದೂರ್ ಕೊಡಬಹುದು. ಎಲ್ಲಿ ಕೊಡಬೇಕು ಅನ್ನೋದನ್ನ ಹೇಳ್ತೀನಿ. ಸೊ ಪದೇ ಪದೇ ಇನ್ ಕೇಸ್ ಈ ರೂಲ್ಸ್ ಅನ್ನ ಅವ್ರು ಬ್ರೇಕ್ ಮಾಡಿದ್ರು ಅಂತಂದ್ರೆ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಅಥವಾ ಸ್ತ್ರೀ ಶಕ್ತಿ ಸಂಸ್ಥೆ ಅಂತ ಹೇಳಿದೆ ಅಲ್ವಾ, ಸೊ ಅವರ ಒಂದು ಪರವಾನಗಿ ಏನಿರುತ್ತೋ ಅದನ್ನ ರದ್ದುಪಡಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಇನ್ ಕೇಸ್ ನಿಮ್ಮ ಒಂದು 2,000 ಹಣ ಕಡಿತ ಆಗಿದ್ರೆ ನೀವು ಏನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಸಿಂಪಲ್. ತಕ್ಷಣ ನೀವು ತಹಶೀಲ್ದಾರ್ ಕಚೇರಿ ಅಥವಾ ಜಿಲ್ಲಾಧಿಕಾರಿ ಕಚೇರಿಗೆ ದೂರು ನೀಡಿ ಸರ್ಕಾರ ನಿಮ್ಮ ಹಣವನ್ನ ವಾಪಸ್ ಕೊಡಿಸುತ್ತೆ ಸ್ನೇಹಿತರೆ. ಸೊ ಈಗಾಗಲೇ ಹಲವರು ದೂರನ್ನ ಕೊಟ್ಟಿದ್ದಾರೆ, ಹಣ ವಾಪಸ್ ಪಡ್ಕೊಂಡಿದ್ದಾರೆ. ಸೊ ಹಾಗಾದ್ರೆ ದೂರ್ ಹೇಗೆ ಕೊಡಬೇಕು ಮೇಡಮ್? ಸಿಂಪಲ್. ಸೊ ನಿಮ್ಮ ಹಣವನ್ನ ಯಾರಾದ್ರೂ ಕಡಿತ ಮಾಡಿದ್ರೆ ನಾನು ಏನ್ ಹೇಳ್ತೀನೋ ಆ ಸ್ಟೆಪ್ ಅನ್ನ ಫಾಲೋ ಮಾಡಿ. ಮೊದಲನೇದಾಗಿ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಚೆಕ್ ಮಾಡಿ. 2,000 ಜಮೆ ಆದ ನಂತರ ಕಡಿತ ಆಗಿದ್ಯಾ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಜೊತೆಗೆ ಸಾಕ್ಷಿಯನ್ನ ಸಂಗ್ರಹಿಸಿ. ನಿಮ್ಗೆ SMS ಬರುತ್ತೆ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಪಾಸ್ಬುಕ್ ಎಂಟ್ರಿ ಇರುತ್ತೆ, ಅದರ ಒಂದು ಫೋಟೋ ಪ್ರತಿಯನ್ನ ಇಟ್ಕೊಳ್ಳಿ ಸ್ನೇಹಿತರೆ. ಜೊತೆಗೆ ಹತ್ತಿರದ ಕಚೇರಿಗೆ ಹೋಗಿ, ತಹಶೀಲ್ದಾರ್ ಕಚೇರಿ ಆಗಿರ್ಬೋದು, ಜಿಲ್ಲಾಧಿಕಾರಿ ಕಚೇರಿ, ಎರಡರಲ್ಲಿ ಒಂದಕ್ಕೆ ಹೋಗ್ಬೇಕಾಗತ್ತೆ. ಜೊತೆಗೆ ನೀವಲ್ಲಿ ರಿಟರ್ನ್ ದೂರನ್ನ ಕೊಡಬೇಕು, ಲಿಖಿತ ದೂರನ್ನ ಕೊಡಬೇಕು. ಸೊ ನಿಮ್ಮ ಸಮಸ್ಯೆ ಏನಿರುತ್ತೋ ಅದನ್ನ ಸ್ಪಷ್ಟವಾಗಿ ನೀವು ಬರಿಬೇಕಾಗತ್ತೆ. ಯಾವಾಗ ದುಡ್ಡು ಕಟ್ಟಾಯ್ತು, ಯಾವ ರೀಸನ್ ಕಟ್ಟಾಯ್ತು ಅಂತ. ಅಷ್ಟೇ ಅಲ್ಲ, ನೀವು ಫಾಲೋ ಅಪ್ ಮಾಡಬೇಕು. ಅಂದ್ರೆ ನಿಮ್ ಕಂಪ್ಲೇಂಟ್ ಕೊಟ್ಟು ನೀವು ಬರೋದಷ್ಟೇ ಅಲ್ಲ, ಸೊ ಅದಾದ್ಮೇಲೆ ನಿಮ್ಮ ದೂರಿಗೆ ಕ್ರಮವನ್ನ ತೆಗೆದುಕೊಳ್ತಿದ್ದಾರಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಹಾಗೆ ಬ್ಯಾಂಕ್ ಮ್ಯಾನೇಜರ್ ಹತ್ರ ಒಮ್ಮೆ ಹೋಗಿ, ಅಂದ್ರೆ ಮೊದಲು ನಿಮ್ಮ ಬ್ಯಾಂಕ್ ನಿಯರ್ ಬೈ ಏನಿರುತ್ತೋ ಆ ಶಾಖೆಗೆ ಹೋಗಿ ಯಾವ ಆಧಾರದ ಮೇಲೆ ಹಣ ಕಡಿತಗೊಳಿಸಿದ್ರಿ ಅನ್ನೋದನ್ನ ನೀವು ಪ್ರಶ್ನೆ ಮಾಡಬೇಕು. ಸೊ ಸರ್ಕಾರದ ಆದೇಶದ ಬಗ್ಗೆ ಅವ್ರಿಗೆ ನೆನಪಿರುತ್ತೆ. ಸೊ ನೀವು ಒಮ್ಮೆ ನೆನಪಿಸಿ, ಹಿಂಗ್ ಕಟ್ ಮಾಡೋ ಹಾಗೆ ಇಲ್ವಲ್ಲ ಅಂತ ಹೇಳ್ಕೊಂಡು. ಜೊತೆಗೆ ಇನ್ ಕೇಸ್ ಮೌಖಿಕವಾಗಿ ಹೇಳಿದ್ರೆ ಅದನ್ನ ಕೇಳಬೇಡಿ. ಒಂದು ಸಣ್ಣ ಪತ್ರವನ್ನ ಬರೆದು ರಶೀದಿಯನ್ನ ಪಡ್ಕೊಳ್ಳಿ, ಸೈನ್ ಹಾಕೊಳ್ಳಿ, ಇವ್ರು ಹಿಂಗ್ ಹೇಳಿದ್ದಾರೆ ಅಂತ ಹೇಳ್ಕೊಂಡು. ಜೊತೆಗೆ ಗ್ಯಾರಂಟಿ ಯೋಜನೆಗಳ ದೂರು ಕೇಂದ್ರ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ವಿಷಯವನ್ನ ತಿಳಿಸಬೇಕಾಗತ್ತೆ. ಸಹಾಯವಾಣಿ ನಾನು ಆಗ್ಲೇ ಹೇಳಿದೆ ಅಲ್ವಾ, ಸೊ ಸರ್ಕಾರ ನಿಮ್ಗೊಂದು ಹೆಲ್ಪ್ ಲೈನ್ ನಂಬರ್ ಅನ್ನ ಕೊಟ್ಟಿದೆ, 1902. ಈ ಒಂದು ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ದೂರನ್ನ ಕೊಡಬಹುದು. ಸೊ ನಾನೀಗ ಹೇಗ್ ದೂರ್ ಕೊಡಬಹುದು ಅಂತ ಹೇಳಿದೆ ಅಲ್ವಾ, ಸೊ ಇದಕ್ಕೊಂದು ಉದಾಹರಣೆ ಕೂಡ ಇದೆ. ಸೊ ಇಬ್ರು ಉದಾಹರಣೆಯನ್ನ ಕೊಡ್ತೀನಿ, ಮಹಿಳೆಯರು ಹೆಂಗ್ ವಾಪಸ್ ಹಣ ತಗೊಂಡ್ರು ಅಂತ. ಸೊ ಮಂಡ್ಯದ ಒಬ್ಬ ಮಹಿಳೆ ತನ್ನ ಖಾತೆಯಿಂದ 2,000 ಕಡಿತ ಆಗಿರೋದನ್ನ ಚೆಕ್ ಮಾಡ್ಕೊಂಡು ತಕ್ಷಣ ದೂರನ್ನ ಕೊಡ್ತಾರೆ. ಕೆಲವೇ ದಿನಗಳಲ್ಲಿ ಆ 2,000 ಹಣ ಇದೆಯಲ್ಲ ಅವ್ರ ಅಕೌಂಟ್ ವಾಪಸ್ ಬಂದಿದೆ. ಹಾಗೆ ಬೆಳಗಾವಿಯಲ್ಲೂ ನಾನು ಚೆಕ್ ಮಾಡಿದೆ, ಒಬ್ಬ ಫಲಾನುಭವಿ ಹಿಂದೆ ಫೈನಾನ್ಸ್ ಕಂಪನಿಯ ಒತ್ತಡ ಹಾಕ್ತಾ ಇತ್ತು. ಈಗ ಸರ್ಕಾರದ ಆದೇಶದಿಂದ ನನಗೆ ಭಯ ಇಲ್ಲ ಅನ್ನೋದನ್ನ ಅವರೇ ಖಚಿತಪಡಿಸಿದ್ದಾರೆ. ಬಟ್ ಇಲ್ಲಿ ಒಂದು ನಿಮ್ಮ ಗಮನಕ್ಕೆ ಸ್ನೇಹಿತರೆ, ನಿಮ್ಮ ಗೃಹಲಕ್ಷ್ಮಿ ಹಣವನ್ನ ನಿಮ್ಮ ಅನುಮತಿ ಇಲ್ಲದೆ ಯಾವುದೇ ಫೈನಾನ್ಸ್ನವರು ಕಡಿತ ಮಾಡೋ ಹಾಗಿಲ್ಲ, ಭಯ ಪಡಬೇಡಿ. ಸೊ ನಿಮ್ಮ ಹತ್ರದ ತಹಶೀಲ್ದಾರ್ ಕಚೇರಿ ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಜಸ್ಟ್ ಒಂದು ಕಂಪ್ಲೇಂಟ್ ಅನ್ನ ಕೊಡಿ. ನಿಮ್ಮ ಹಣವನ್ನ ವಾಪಸ್ ಕೊಡಿಸುವಂತ ಜವಾಬ್ದಾರಿ ಈಗ ಸರ್ಕಾರದ ಮೇಲಿದೆ. ಸೊ ಹಾಗಾಗಿ ನಿಮ್ಮ 2,000 ಹಣ ಬಂದೇ ಬರುತ್ತೆ. ಅದ್ರ ಜೊತೆಗೆ ಈ ವಿಡಿಯೋದಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಬ್ಯಾಂಕ್ ಬಗ್ಗೆ ಕೂಡ ನಾನು ಹೇಳಲೇಬೇಕು. ಬಿಕಾಸ್ ನಾವು ಸಾಕಷ್ಟು ವಿಡಿಯೋಸ್ ಮಾಡಿದ್ವಿ, ಇದರಿಂದ ಸಾಕಷ್ಟು ಜನರಿಗೆ ಯೂಸ್ ಕೂಡ ಆಗಿದೆ. ಸೊ ಸ್ನೇಹಿತರೆ, ನಾನು ನಿಮ್ಗೆ ಹೇಳ್ತಾ ಇದ್ದೆ, ಈಗ ಸಾಲ ಮಾಡಿರ್ತೀರಾ ಹೌದು, ಬಟ್ ಗೃಹಲಕ್ಷ್ಮಿ ಬ್ಯಾಂಕ್ ಇದೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಅಲ್ಲೂ ಕೂಡ ನೀವು ಸಾಲವನ್ನ ಪಡ್ಕೋಬಹುದು. ಯಾವ್ದಾವ್ದೋ ಬ್ಯಾಂಕ್ ಇಂದ ಸಾಲ ಪಡೆಯೋದಕ್ಕೆ ಹೋಗಬೇಡಿ. ಸೊ ಹಾಗಾದ್ರೆ ಗೃಹಲಕ್ಷ್ಮಿ ಬ್ಯಾಂಕ್ ಅಂದ್ರೆ ಏನು? ಸೊ ಇಲ್ಲಿ ಕನಿಷ್ಠ ಸಾಲದ ಮೊತ್ತ ಬಂದು 30,000 ರೂಪಾಯಿ ಸಿಗುತ್ತೆ. ಗರಿಷ್ಠ ಬಂದು ನಿಮಗೆ ಮ್ಯಾಕ್ಸಿಮಮ್ 3 ಲಕ್ಷದವರೆಗೆ ಸಿಗುತ್ತೆ. ಬಡ್ಡಿ ದರ ಜಸ್ಟ್ 7% ಇಂದ 9% ಇರುತ್ತೆ. ಸೊ ಬೇರೆ ಬ್ಯಾಂಕ್ಗಳಿಗೆ ಹೋಲಿಸಿದ್ರೆ ಇದು ಕಡಿಮೆ ಅಂತಾನೆ ಹೇಳ್ಬೋದು. ಸಾಲ ಪಡೆಯೋದಕ್ಕೆ ಯಾವುದೇ ರೀತಿಯ ಜಾಮೀನು ಆಗಿರ್ಬೋದು, ಅಂದ್ರೆ ಶ್ಯೂರಿಟಿ ಅಥವಾ ಗ್ಯಾರಂಟಿ ನೀಡುವಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಸಾಲ ಹೇಗೆ ಪಡೆಯೋದು ಅದನ್ನ ಕೂಡ ಹೇಳ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ನೀವು ಸದಸ್ಯತ್ವವನ್ನ ಪಡಿಬೇಕು. ಸೊ ಸಹಕಾರ ಸಂಘದ ಸದಸ್ಯರಾಗಬೇಕು ಸ್ನೇಹಿತರೆ. ಸೊ ಇದಕ್ಕೋಸ್ಕರ ನೀವು ಒಮ್ಮೆಗೆ 1,000 ರೂಪಾಯಿ ಷೇರು ಹಣ ಕೊಡಬೇಕು. 250 ರೂಪಾಯಿ ನೋಂದಣಿ ಶುಲ್ಕ ಇರುತ್ತೆ. ಅಂದ್ರೆ ಒಟ್ಟು ನಿಮ್ಗೆ 1,250 ರೂಪಾಯಿ ನೀವು ಪಾವತಿಸಿ ಸದಸ್ಯತ್ವವನ್ನ ಪಡಿಬೇಕು ಸ್ನೇಹಿತರೆ. ಸೊ ಸದಸ್ಯರಾದ ನಂತರ ಪ್ರತಿ ತಿಂಗಳು ಕನಿಷ್ಠ 200 ರೂಪಾಯಿಗಳನ್ನ ನೀವು ತಪ್ಪದೆ ನಿಮ್ಮ ಉಳಿತಾಯ ಖಾತೆಗೆ ಜಮಾ ಮಾಡ್ತಾ ಬರಬೇಕು. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಹೆಚ್ಚಿನ ಹಣವನ್ನ ಕೂಡ ಉಳಿತಾಯ ಮಾಡಬಹುದು. ಇದರಿಂದ ನಿಮ್ಗೆ ಬೆನಿಫಿಟ್ ಆಗೋದು, ಹೆಚ್ಚಿನ ಸಾಲ ಸಿಗುತ್ತೆ. ಸೊ ನೀವು ಸತತವಾಗಿ 6 ತಿಂಗಳವರೆಗೆ ಪ್ರತಿ ತಿಂಗಳು ನಿಗದಿತ ಉಳಿತಾಯ ಮಾಡಿದ ನಂತರ ಕಡಿಮೆ ಬಡ್ಡಿಯಲ್ಲಿ ನಿಮ್ಗೆ ಸಾಲ ಪಡೆಯೋದಕ್ಕೆ ಸಂಪೂರ್ಣ ಅರ್ಹರಾಗಿರ್ತೀರಾ ಸ್ನೇಹಿತರೆ. ಹಾಗಾದ್ರೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು? ಸಾಲದ ಅರ್ಜಿಗಾಗಿ ನಿಮ್ಮ ಒಂದು ಹತ್ತಿರದ ಅಂಗನವಾಡಿ ಕೇಂದ್ರ ಆಗಿರ್ಬೋದು, ತಾಲೂಕು ಮಹಿಳಾ ಹಾಗೆ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಇನ್ಫಾರ್ಮೇಶನ್ ಅನ್ನ ಪಡೆದು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ. ಸೊ ನಿಮ್ಮ ಹತ್ತಿರದ ಅಂಗನವಾಡಿಗೆ ಹೋದ್ರೇನೆ ಸಾಕು. ಸೊ ಗೃಹಲಕ್ಷ್ಮಿ ಯೋಜನೆ ಆರಂಭ
ಆದ ಬಳಿಕ ರಾಜ್ಯದ ಅನೇಕ ಕುಟುಂಬಗಳಲ್ಲಿ ಆರ್ಥಿಕವಾಗಿ ದೊಡ್ಡ ಮಟ್ಟದ ಬದಲಾವಣೆ ಆಗಿದೆ. ಸೊ ಮಹಿಳೆಯರಂತೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗಿರ್ಬೋದು, ಮನೆಯನ್ನ ನಿಭಾಯಿಸೋದಾಗಿರ್ಬೋದು. ಸೊ ಇತ್ತೀಚೆಗೆ ನಾನು ನೋಡಿದೆ, ಫ್ರಿಡ್ಜ್ ತಗೊಂಡಿರೋದಾಗಿರ್ಬೋದು, ಅಥವಾ ಐಸ್ ಕ್ರೀಮ್ ಬಿಸ್ನೆಸ್ ನ ಒಬ್ರು ಮಹಿಳೆ ಇತ್ತೀಚೆಗೆ ಒಂದು ವಾರದ ಮುಂಚೆ ಶುರು ಮಾಡಿದ್ರು. ಸೊ ಹಿಂದೆ ದಿನನಿತ್ಯದ ಖರ್ಚುಗಳಿಗೆ ಸಂಪೂರ್ಣವಾಗಿ ಕುಟುಂಬದ ಇತರ ಸದಸ್ಯರ ಮೇಲೆ ಡಿಪೆಂಡ್ ಆಗಿರುವಂತಹ ಮಹಿಳೆಯರು ಈಗ ಇಂಡಿಪೆಂಡೆಂಟ್ ಆಗಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ, ಮನೆಯನ್ನ ಸಾಗಿಸ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಅಂದ್ರೆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಅಥವಾ ಮನೆಗೆ ದಿನಸಿ ತರೋದಾಗಿರ್ಬೋದು, ಎಲ್ಲದಕ್ಕೂ ಕೂಡ ಮನೆ ಖರ್ಚು ನಿರ್ವಹಣೆ, ಮಕ್ಕಳ ಶಿಕ್ಷಣ ಆಗಿರ್ಬೋದು, ಅಥವಾ ಮೆಡಿಸಿನ್ ಆರೋಗ್ಯದ ವೆಚ್ಚ ಆಗಿರ್ಬೋದು, ಅಥವಾ ಒಂದು ಚಿಕ್ಕ ಬಿಸ್ನೆಸ್ ಅನ್ನ ಶುರು ಮಾಡೋದಕ್ಕಾಗಿರ್ಬೋದು, ಹೀಗೆ ಬೇರೆ ಬೇರೆ ವಿಚಾರದಲ್ಲಿ ಈ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಯೂಸ್ಫುಲ್ ಆಗ್ತಾ ಇದೆ. ಸುಮಾರು 1 ಕೋಟಿಗೂ ಮಹಿಳೆಯರು ಇದರ ಒಂದು ಫಲಾನುಭವಿಗಳಾಗಿದ್ದಾರೆ. ಸೊ ಪ್ರತಿ ತಿಂಗಳು 2,000 ನೇರ ನಿಮ್ಮ ಅಕೌಂಟ್ ಬರುತ್ತೆ. ಅಂದ್ರೆ ವರ್ಷಕ್ಕೆ ಸುಮಾರು 24,000 ರೂಪಾಯಿ ಸಹಾಯಧನ ರಾಜ್ಯ ಸರ್ಕಾರದಿಂದ ಬರ್ತಾ ಇದೆ ಸ್ನೇಹಿತರೆ. ಸೊ 24,000 ಅನ್ನೋದು ಚಿಕ್ಕ ಅಮೌಂಟ್ ಅಂತೂ ಅಲ್ವೇ ಅಲ್ಲ. ಸೊ 2,000 ನಿಮ್ಮ ಹಕ್ಕು ಆಗಿರುತ್ತೆ. ಸೊ ಅದನ್ನ ಯಾರಿಗೂ ಕೂಡ ಬಿಡಬೇಡಿ. ಇನ್ ಕೇಸ್ ನಿಮಗೆ 2,000 ಹಣ ಗೃಹಲಕ್ಷ್ಮಿ ಹಣ ಕಡಿತ ಆಗಿತ್ತು ಅಂತಂದ್ರೆ ಏನು ಮಾಡಬೇಕು, ಎಲ್ಲಿ ದೂರು ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ನಿಮ್ಮ ಒಂದು ಸಾಲದ ವಿಚಾರಕ್ಕೋಸ್ಕರ, ಕಂತುಗಳಿಗೋಸ್ಕರ ಈ 2,000 ಹಣ ಕಟ್ ಆಗಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ನೀವು ಎಲ್ಲಿಯವರು ಯಾವಾಗ ದುಡ್ಡು ಕಟ್ಟಾಯ್ತು ಅಂತ ಹೇಳ್ಕೊಂಡು ಅದಕ್ಕೆ ನೀವು ಏನ್ ಪರಿಹಾರವಾಗಿ ಕಂಡ್ಕೊಂಡ್ರಿ. ಇನ್ ಕೇಸ್ ಆ ಒಂದು ಹಣ ವಾಪಸ್ ಬಂತು ಅಂತಂದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದರಿಂದ ಸಾಕಷ್ಟು ಮಹಿಳೆಯರಿಗೆ ಯೂಸ್ಫುಲ್ ಆಗಿರುತ್ತೆ, ನೀವು ಹೇಗೆ ಪಡ್ಕೊಂಡ್ರಿ ಅನ್ನುವಂಥದ್ದು. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ, ಬಿಕಾಸ್ ಅವ್ರಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಸೊ ಮತ್ತೆ ನಿಮ್ಮನ್ನ ಮುಂದಿನ ಎಪಿಸೋಡ್ ಅಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಬೈ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.